ಇಂದು ಸಂಜೆ ಬಿಗ್ ಬಾಸ್ ಸೀಸನ್ 100ರ ಗ್ರ್ಯಾಂಡ್ ಫಿನಾಲೆ ಇದೆ. ಇನ್ನು ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಫ್ಯಾನ್ಸ್ ಅಬ್ಬರ. ಜಾಲಿವುಡ್ ಮುಂಭಾಗ ರಾರಾಜಿಸ್ತಾ ಇದೆ ಗಿಲ್ಲಿ, ಕಾವ್ಯ ಫ್ಲೆಕ್ಸ್ಗಳು. ಇವತ್ತು ಸಂಜೆ ನೋಡಿ ಬಿಗ್ ಬಾಸ್ ಸೀಸನ್ 100ರ ಗ್ರ್ಯಾಂಡ್ ಫಿನಾಲೆ ಇದೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಫ್ಯಾನ್ಸ್ ಫುಲ್ ಅಬ್ಬರಿಸ್ತಾ ಇದ್ದಾರೆ. ಇವರೇ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು ಅಂತ ಹೇಳಿ ಅಬ್ಬರಿಸ್ತಾ ಇದ್ದಾರೆ. ಜಾಲಿವುಡ್ ಮುಂಭಾಗ ರಾರಾಜಿಸ್ತಾ ಇದೆ ಗಿಲ್ಲಿ, ಕಾವ್ಯ ಫ್ಲೆಕ್ಸ್ಗಳು. ಗಿಲ್ಲಿ ಕಟೌಟ್ ಹಾಕಿ ಅಭಿಮಾನಿಗಳಿಂದ ಜೈಕಾರದ ಘೋಷಣೆ ಆಗ್ತಾ ಇದೆ. ಈಗಾಗಲೇ ಜಾಲಿವುಡ್ ಮುಂಭಾಗ ಬ್ಯಾರಿಕೇಡ್ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಭದ್ರತೆಗಾಗಿ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನೋಡಿ, ಗಿಲ್ಲಿ ಕಟೌಟ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಒಂದು ಕಡೆ ಕಾವ್ಯ ಕಟೌಟ್ ಕೂಡ, ಯಾಕಂದರೆ ಇಬ್ಬರು ಫ್ರೆಂಡ್ಸ್ ಅಲ್ವಾ, ಸೊ ಇಬ್ಬರು ಫ್ರೆಂಡ್ಸ್ಗಳ ಕಟೌಟ್ಗಳನ್ನು ಕೂಡ ಜಾಸ್ತಿ ಹಾಕಲಾಗಿರುವಂಥದ್ದು. ಜಾಸ್ತಿ ಈಗಿರುವಂತಹ ಸ್ಪರ್ಧಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಕಟೌಟ್ಗಳು ಅಂತಂದರೆ ಅದು ಒಂದು ಕಡೆ ಕಾವ್ಯ ಆದರೆ, ಮತ್ತೊಂದು ಕಡೆ ಅದು ಗಿಲ್ಲಿ ಕಟೌಟ್ಗಳು. ಜೊತೆಗೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ತಾ ಇರುವಂತಹ ಕಟೌಟ್ಗಳನ್ನು ಕೂಡ ಈಗಾಗಲೇ ಬಹಳಷ್ಟು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಜಾಲಿವುಡ್ ಮುಂಭಾಗ ಬ್ಯಾರಿಕೇಡ್ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಭದ್ರತೆಗಾಗಿ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಫ್ಯಾನ್ಸ್ ಕೂಡ ಅಬ್ಬರಿಸ್ತಾ ಇದ್ದಾರೆ. ಇವರೇ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು ಅಂತ ಹೇಳಿ ಜೈಕಾರ ಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಮನಗರ ಪ್ರತಿನಿಧಿ ಆಗಿರುವಂತಹ ಪ್ರವೀಣ್ ವಾಕ್ ಥ್ರೂ ಅನ್ನು ಕೂಡ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಇರುವಂಥದ್ದು ಬಿಡದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಸೆಟ್ ಇರುವಂಥದ್ದು. ಇವತ್ತು ಬಿಗ್ ಬಾಸ್ ಫಿನಾಲೆ ಇರುವಂಥದ್ದು. 11 ಸೀಸನ್ಗಿಂತ ಈ ಸೀಸನ್ ಸಾಕಷ್ಟು ಡಿಫ್ರೆಂಟ್ ಇರುವಂಥದ್ದು, ಸಾಕಷ್ಟು ಕ್ರೇಜ್ಗಳನ್ನ ಹುಟ್ಟಾಕಿರುವಂಥದ್ದು. ಈಗಾಗಲೇ ಗಿಲ್ಲಿ ಪರವಾಗಿ ಅಭಿಮಾನಿಗಳು ಜಾಲಿವುಡ್ ಸ್ಟುಡಿಯೋ ಸುತ್ತಲೂ ಕೂಡ ಬ್ಯಾನರನ್ನು ಅಳವಡಿಸಿರುವಂಥದ್ದು. ಈಗ ನಾನು ಜಾಲಿವುಡ್ ಸ್ಟುಡಿಯೋ ಮುಂಭಾಗ ಇದ್ದೀನಿ, ನೀವು ಕೂಡ ದೃಶ್ಯಗಳನ್ನು ನೋಡ್ಬೋದು. ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇರುವಂಥ ಬ್ಯಾನರ್ಗಳನ್ನ ಕಟ್ಟಿರುವಂಥದ್ದು. ಸಾಕಷ್ಟು ಬ್ಯಾನರ್ಗಳನ್ನ ಕಟ್ಟಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಸ್ನೇಹಿತರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಬಂದಿರುವಂಥದ್ದು. ಇವತ್ತು ಗ್ರ್ಯಾಂಡ್ ಫಿನಾಲೆ ಇರುವಂಥದ್ದು. ಜೊತೆಗೆ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕೂಡ ಓಟ್ಗಳಾಗಿರುವಂಥದ್ದು. ಈ ಬಾರಿ ಗಿಲ್ಲಿ ಗೆಲ್ಲೇಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಓಟ್ಗಳನ್ನ ಕೂಡ ಹಾಕ್ಸಿರುವಂಥದ್ದು. ನೀವು ಕೂಡ ದೃಶ್ಯಗಳು ನೋಡ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ಗಳು ಸೇರಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಗಿಲ್ಲಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕು ಅಂತೇಳಿ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಸ್ನೇಹಿತರುಗಳು ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿರುವಂಥದ್ದು. ಸಂಜೆ 6 ಗಂಟೆಯಿಂದ ಬಿಗ್ ಬಾಸ್ನ ಫಿನಾಲೆಯ ನೇರ ಪ್ರಸಾರ ಇರುತ್ತೆ. ಈಗಾಗಲೇ ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಬಿಗ್ ಬಾಸ್ನ ನೋಡಲಿಕ್ಕೆ ಅಭಿಮಾನಿಗಳು ಬರುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬ್ಯಾರಿಕೇಡ್ನ ಹಾಕೊಂಡು ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮೇಲ್ಭಾಗದಲ್ಲೂ ನೋಡ್ಬೋದು ಗಿಲ್ಲಿ ಮತ್ತು ಕಾವ್ಯ ಇರುವಂಥ ಫೋಟೋಗಳನ್ನ ಹಾಕಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಶುಭಾಶಯವನ್ನು ಕೋರಿರುವಂಥದ್ದು. ಜೊತೆಗೆ ಸಂಜೆ 6 ಗಂಟೆಗೆ ಇರುವಂಥದ್ದು. ಸದ್ಯ ಅಭಿಮಾನಿಗಳಿದ್ದಾರೆ, ಒಂದಷ್ಟು ಅಭಿಮಾನಿಗಳನ್ನ ಕೂಡ ಮಾತಾಡ್ಸೋಣ. ಬೆಳಗ್ಗೆನೇ ಜಾಲಿವುಡ್ ಸ್ಟುಡಿಯೋದಲ್ಲಿ ಮುಂಭಾಗ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಏನೆಲ್ಲ ಅಂದರೆ ಗಿಲ್ಲಿ ಯಾಕೆ ಗೆಲ್ಲಬೇಕು ಅನ್ನೋ ವಿಚಾರವಾಗಿ ಹೇಳೋಣ. ಸರ್, ಬ್ರದರ್, ಈಗ ಬಿಗ್ ಬಾಸ್ ಹತ್ರ ಬಂದಿದ್ರೆ ಈ ಬಾರಿ ಸಾಕಷ್ಟು ಕ್ರೇಜ್ ಇತ್ತು, ಗಿಲ್ಲಿ ಗೆಲ್ಲಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಓಟ್ ಹಾಕಿರುವಂಥದ್ದು. ನೀವು ಕೂಡ ಬಂದಿದ್ರೆ ಏನು ಹೇಳ್ತೀರಿ? ನಾವು ಅವ್ರ ಊರವರೇ, ಬಳ್ಳವಳ್ಳಿಯವರೇ, ಅವ್ರು ನಮ್ಮೂರವರೇ. ಅವರು 100% ಗೆಲ್ಲೇಬೇಕು. ಬ್ರದರ್, ಈ ಬಾರಿ ದೊಡ್ಡ ಮಟ್ಟದಲ್ಲಿ ಓಟ್ ಆಗಿರೋದು ಬಹುತೇಕ 37 ಕೋಟಿಯಷ್ಟು ಓಟ್ ಆಗಿದೆ ಅಂತೇಳಿ. ಅದರಲ್ಲಿ ಎಷ್ಟು ಓಟ್ ಗಿಲ್ಲಿ ತಗೊಬೋದು ಅಂತ ಹೇಳಿ ನಿರೀಕ್ಷೆ? ಸರ್, ಎಷ್ಟೋ ಕೋಟಿ ಲೆಕ್ಕನೇ ಇಲ್ಲ. ಗಿಲ್ಲಿಗೆ ಫ್ಯಾನ್ಸ್ ಅಂದರೆ ಕೋಟಿಗೆ ಒಂದು ಎಷ್ಟು ಕೋಟಿ ಅಭಿಮಾನಿ ಕಡಿಮೆನೇ ಇಲ್ಲ. ಆ ಥರ ಗಿಲ್ಲಿ ಬೆಳೆದರೆ ನಾವು ಉತ್ತರ ಕರ್ನಾಟಕದವರು, ನಮ್ಮ ಆಳು ಪಿಳ್ಳವರು ಬಂದಿದ್ದರು, ಅವರು ಕೂಡ ಆ ಥರ ಕಂಟೆಸ್ಟ್ ತೋರಿಸ್ಕೊಟ್ಟಿಲ್ಲ. ಆದರೆ ನಮ್ಮ ವಾಸಿ ಜನದಲ್ಲಿ 11ರಲ್ಲಿ ನಮ್ಮ ಹನುಮಂತವ್ರು ಆಡಿದ್ರು, ಅವ್ರಿಗಂತ ಪವರ್ಫುಲ್ಲಾಗಿ ಗಿಲ್ಲಿ ಆಗವ್ರೆ. 37,000 ಈಗ 37 ಕೋಟಿ ಅಂತ ಹೇಳಿದ್ರಲ್ಲ, 37 ಕೋಟಿ ಡಬಲ್ ಆಗುತ್ತೆ ಸರ್. ಇವತ್ತು ನಾಳೆ ರಿಸಲ್ಟಲ್ಲಿ ನೋಡಿದ್ರೆ 37 ಕೋಟಿ ಅಂತ ಹೇಳಿದ್ದಾರೆ. ಮಿನಿಮಮ್ ಅಂದ್ರೆ 50 ಕೋಟಿ ಗಂಟ ರೀಚ್ ಆದೇ ಆಯ್ತಾರೆ. ಯಾಕೆಂದರೆ ಅಷ್ಟೊಂದು ಕರ್ನಾಟಕದ ಎಲ್ಲರ ಮನಸ್ಸರು ಗೆದ್ದಿದ್ದಾರೆ. ಅವರೇ ಗೆಲ್ಲೋದು, 100% ಅವರೇ ಗೆಲ್ಲೋದು ಸರ್. ಗೆಲ್ಲಿ ಬಿಟ್ಟರೆ ಬೇರೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ನಮ್ಗೆ ಹಳ್ಳಿ ಪ್ರತಿಭೆ ಗೆಲ್ಲಬೇಕು, ಅವರು ಕಷ್ಟಪಟ್ಟು ಬಂದಿದ್ದಾರೆ. ಆಮೇಲೆ ಅದೇ ಥರ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ. ಏನು ಸುಮ್ಮನೆ ಬಂದು ಒಂದು ಕೂತ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಆ ಥರ ಏನು ಮಾಡಿಲ್ಲ. ಜನಗಳಿಗೆ ಏನು ಬೇಕು ಈಗಿನ ಇದರಲ್ಲಿ ನಗಿಸ್ಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿಂದ ಅವರು ಕಷ್ಟನೇ ಪಟ್ಟು ಇಲ್ಲಿ ಗಂಟ ಬೆಳೆದಿರೋದು. ಬಟ್ ಅವ್ರು ಹೋಗಿರೋದು ಖುಷಿ ಇದೆ. 100% ಗಿಲ್ಲಿನೇ ಸರ್ ಗೆಲ್ಲೋದು, ಪಕ್ಕ ಗೆಲ್ತಾರೆ ಗಿಲ್ಲಿ. ಓಕೆ, ಇದಿಷ್ಟು ಅಭಿಮಾನಿಗಳು ಹೇಳ್ತಾರೆ ಅಂತಂದರೆ ಗಿಲ್ಲಿ ಸಾಕಷ್ಟು ಕಷ್ಟದಿಂದ ದೊಡ್ಡ ಮಟ್ಟದಲ್ಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ. ಈ ಬಾರಿ ಅವರೇ ಗೆಲ್ಲಬೇಕು, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಗಿಲ್ಲಿಗೆ ಓಟ್ ಹಾಕಿದ್ದಾರೆ ಅಂತೇಳಿ ಅವರು ಆಶಿಸ್ತಾ ಇರುವಂಥದ್ದು. ರಾಮನಗರದಿಂದ ಪ್ರವೀಣ್, ಮ್ಯಾಚ್ ಪವರ್ ಟಿವಿ.